ಹೊಸಳ್ಳಿ ಗ್ರಾಮದಲ್ಲಿ ಈಗ ನೀರವ ಮೌನ. ಗಣೇಶ ಕೂರಿಸಿದ್ದ ಪೆಂಡಾಲ್ ಬಳಿ ಸೂತಕದ ಛಾಯೆ. ನಿನ್ನೆ ಗಣೇಶ ಮೆರವಣಿಗೆ ಅದ್ಧೂರಿಯಾಗಿ ಸಾಗ್ತಾ ಇತ್ತು. ಗಣೇಶ ವಿಸರ್ಜನೆಗೆ ಇನ್ನು 10 ನಿಮಿಷ ಬಾಕಿ ಇತ್ತು. ಏಕಾಏಕಿ ಮೆರವಣಿಗೆಯತ್ತ ಯಮನಂತೆ ನುಗ್ಗಿ ಬಂತು ಕ್ಯಾಂಟರ್. ಆಂಜನೇಯ ದೇಗುಲದ ಪಕ್ಕ ಗಣಪತಿ ಮೂರ್ತಿ ಕೂರಿಸಿರ್ತಾರೆ, ಡಿಜೆ ಹಾಕಿರ್ತಾರೆ. ಜನ ಬಂದು ಖುಷಿಯಾಗಿ ಆ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಇಲ್ಲೇ ನಿನ್ನೆ ಗಣೇಶ ಕೂರಿಸಿದ್ದು. ಇದೇ ಪೆಂಡಾಲ್ನಲ್ಲಿ ನಿನ್ನೆ ಗಣೇಶನನ್ನ ಕೂರಿಸಿರ್ತಾರೆ. ಇನ್ನು 10 ನಿಮಿಷದಲ್ಲಿ ಮೆರವಣಿಗೆ ಹೋಗಿ ವಿಸರ್ಜನೆ ಆಗಬೇಕಾಗಿತ್ತು. ಸಂಭ್ರಮ ಸಡಗರ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸ್ತಾ ಇದ್ರು. ಹಾಸನದ ಒಳನರಸೀಪುರ ರಸ್ತೆಯಲ್ಲಿರುವಂಥ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಭೀಕರ ಅನಾಹುತವೊಂದು ಸಂಭವಿಸಿರುವಂಥದ್ದು. ಗಣೇಶ ವಿಸರ್ಜನಾ ಮೆರವಣಿಗೆಯ ಮೇಲೆ ಕ್ಯಾಂಟರ್ ಗುದ್ದಿದಂಥ ಪರಿಣಾಮ 9 ಮಂದಿ ಮೃತಪಟ್ಟಿರುವಂಥದ್ದು. ನಾನೀಗ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಇರುವಂಥದ್ದು. ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಕಳೆದ 50 ವರ್ಷಗಳಿಂದ ನೀವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಕಳೆದ 50 ವರ್ಷಗಳಿಂದಲೂ ಕೂಡ ಗಣೇಶ ಮೂರ್ತಿಯನ್ನು ಇಲ್ಲಿಯೇ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದಂಥ ಈ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಕೂಡ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ನಿನ್ನೆ ಕೆರೆಯ ಸಮೀಪ ಅದನ್ನು ವಿಸರ್ಜನೆ ಮಾಡುವಂಥ ಆಯೋಜಕರು ಕೂಡ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಅದರಂತೆ ನಿನ್ನೆ ವಿಸರ್ಜನಾ ಮಹೋತ್ಸವ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತ್ತು. ಮೆರವಣಿಗೆ ಸಾಗಿ ತಡರಾತ್ರಿ ಇನ್ನೇನು 10 ನಿಮಿಷದಲ್ಲಿ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇತ್ತು. ಅಷ್ಟೊತ್ತಿಗೆ ಕ್ಯಾಂಟರ್ ಹಾಸನದಿಂದ ಒಳನರಸೀಪುರದ ಕಡೆಗೆ ಹೋಗುವಂಥ ವೇಳೆಯಲ್ಲಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದಂಥ ಡಿಜೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಂಥ ಗುಂಪಿನ ಮೇಲೆ ಕ್ಯಾಂಟರ್ ಗುದ್ದಿರುವಂಥ ಪರಿಣಾಮ 5 ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಅದರಲ್ಲೂ ಕೂಡ ಅಕ್ಕಪಕ್ಕದ ಜಿಲ್ಲೆಗಳಿಂದ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಲಿಕ್ಕೆ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ದೇವರಾಜ ಅರಸು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ತಂಗಿದ್ದಂಥವರು 2 ವಿದ್ಯಾರ್ಥಿಗಳು ಮೃತಪಟ್ಟಿರುವಂಥದ್ದು. ಹಾಸ್ಟೆಲ್ನಲ್ಲಿ ವಸತಿ ನಿಲಯದಲ್ಲಿದ್ದಂಥ ವಿದ್ಯಾರ್ಥಿಗಳು ಮೃತಪಟ್ಟಿರುವಂಥದ್ದು. ಹಾಗೆಯೇ 9 ಮಂದಿ ಇವರ ಜೊತೆಗೆ ಮೃತಪಟ್ಟಿರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಇನ್ನೇನು ಕೆಲ ಹೊತ್ತಿನಲ್ಲೇ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮ ಮುಗಿದೋಗ್ತಾ ಇತ್ತು. ಆದರೆ ಕ್ಯಾಂಟರ್ನ ಚಾಲಕ ಏನಿದ್ದಾನೆ ಭುವನೇಶ್ವರ್ನ ಒಂದು ಅಜಾಗರೂಕತೆಯಿಂದ ಈ ದುರಂತ ಸಂಭವಿಸಿರುವಂಥದ್ದು. ಕ್ಯಾಂಟರ್ ಡಿವೈಡರಿಗೆ ಗುದ್ದಿ ಅಲ್ಲಿದ್ದಂಥ ಕಬ್ಬಿಣದ ಕಂಬಿಗಳೆಲ್ಲವೂ ಕೂಡ ನಜ್ಜುಗುಜ್ಜು ಮಾಡಿ ನಂತರ ಮೆರವಣಿಗೆಯ ಮೇಲೆ ಗುದ್ದಿರುವಂಥ ಪರಿಣಾಮವಾಗಿ ಆ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂಥ ಸ್ಥಳೀಯರ ಮೇಲೆ ಎರಗಿದಂಥ ಪರಿಣಾಮ ಹಲವಾರು ಗಾಯಗಳಾಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವರು ಮಾತಾಡ್ಸೋಣ. ಸರ್, ಎಷ್ಟು ವರ್ಷಗಳಿಂದ ಇಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ರಿ? ನೆನ್ನೆ ಎಷ್ಟೊತ್ತಿಗೆ ಮುಗಿಬೇಕಾಯಿತು ನೀವು ಅಂದ್ಕೊಂಡಿದ್ದ ಪ್ರಕಾರ? ನೆನ್ನೆ ಒಂದು 3 ಗಂಟೆ 2 ಗಂಟೆಯಿಂದಲೇ ಸ್ಟಾರ್ಟ್ ಆಗಿದೆ. ಇನ್ನೇನೊಂದು 10 ನಿಮಿಷದಲ್ಲಿ ಮುಗಿಬೇಕಾಯಿತು. 10 ನಿಮಿಷದಲ್ಲಿ ಮುಗಿಯುವಷ್ಟರಲ್ಲಿ ಆ ಕ್ಯಾಂಟ್ರ್ ಬಂದು ಇದಾಗಿ ಅಷ್ಟೆಂಟ್ ಈ ಥರ ಇದೆ. ಇಲ್ಲಿ ಒಂದು 35-40 ವರ್ಷದಿಂದಲೂ ಗಣಪತಿಲಿ ಕುಂಡಿಸ್ತಾ ಇದ್ದಾರೆ. ಇಲ್ಲೇ ಇದ್ದಾರೆ ಡೊಳ್ಳು ಕುಣಿತ ಇವೆಲ್ಲ ಕುಣಿತ್ಕೊಂಡು ಎಲ್ಲ ಪೂರ್ತಿ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಎಂಡಿಂಗಲ್ಲಿ ಬಂದು ಇನ್ನೊಂದು 10 ನಿಮಿಷ 20 ನಿಮಿಷದೊಳಗೆ ವಿಸರ್ಜನೆ ಆಗಬೇಕಾಗಿತ್ತು. ಅಷ್ಟರೊಳಗೆ ಬಂದು ಕ್ಯಾಂಟರ್ ಇದ್ದಾರೆ. ಸರ್, ಅಂದರೆ ಕ್ಯಾಂಟರ್ ಒಂದು ರೀತಿ ಯಮಸ್ವರೂಪಿ ರೂಪದಲ್ಲಿ ಬಂದಿರುವಂಥದ್ದು. 9 ಮಂದಿ ಮೃತಪಟ್ಟಿರುವಂಥದ್ದು. ಗಣೇಶ ಮೂರ್ತಿ ವಿಸರ್ಜನೆ ಇನ್ನೇನು 10 ನಿಮಿಷದಲ್ಲಿ ಮುಗ್ದೋಗ್ತಾ ಇತ್ತು. ನೀವು ಕೂಡ ಆ ಮೆರವಣಿಗೆಯಲ್ಲಿ ಇದ್ರಾ ಸರ್? ಹೇಗೆ ಸರ್? ಹೌದು, ನಾವು ಅಲ್ಲಿ ಹಿಂದೆ ಇಲ್ಲಿರ್ತಿಲ್ಲ. ಸೊ ಅವನು ಭಾಳ ಫಾಸ್ಟಾಗಿ ಬಂದ, ಇದ್ರ ಮಾತ್ರ ಭಾಳ ಫಾಸ್ಟಾಗಿ ಬಂದ. ಅಲ್ಲಿ ಅವಾಯ್ಡ್ ಮಾಡೋಕ್ಕಾಗ್ದೇ ಪಕ್ಕದಲ್ಲಿ ಬೈಕನ್ನು ಹೊಡೆದು ರೈಟಿಗೆ ಎಳ್ದಿರೋದು. ಹಂಗೆ ಸೀದಾ ಹೋದ್ರೆ ಏನೋ ಗೊತ್ತಿರಲ್ಲ, ರೈಟಿಗೆ ಎಳ್ದಿದ ತಕ್ಷಣ ಜನಗಳ ಮೇಲೆ ಬಿಟ್ಟಿರೋದು. ಸೇವ್ ಮಾಡೋಕ್ಕೆ ಎಲ್ಲಿ ಅವ್ನು ಬಂದು ಸ್ಪೀಡಲ್ಲಿ ಸೇವ್ ಮಾಡೋ ಸೀನೇ ಇಲ್ಲ. ನೋಡ್ಬೋದು, ಸುಮಾರು ಜನ ವೀಡಿಯೋ ಮಾಡ್ಯಾರೆ. ಬಂದಿದ್ದು ಒಳ್ಳೆ ಆನೆ ಬರುತ್ತೆ ಗೊತ್ತಾ, ಆ ಟೈಪಲ್ಲಿ ಬಂತೋದು. ಸೇವ್ ಎಲ್ಲಿ ಮಾಡೋಕ್ಕಾಗುತ್ತೆ? ಕ್ಯಾಮ್ರಾಮನ್ ಸತ್ಯ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೊಸಳೆ ಹೊಸಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.